ಸಚಿನ್, ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ? ನಾನು ಕಂಟಿ ಅಣ್ಣನ ಜೊತೆ ಹೋಗಬೇಕಾಗಿತ್ತು ಅಕ್ಕ. ಕಾಳಿ ಅವರು ಕಾಲ್ ಮಾಡಿದ್ರೆ ಬೇಡ ನೀನು ಅಲ್ಲೇ ಇರು ಅಂತ ಹೇಳ್ತಿದ್ದಾರೆ. ಸರಿಯಾಗೇ ಹೇಳಿದ್ದಾರೆ. ನೀನ್ ಅಲ್ಲಿಗೆ ಹೋದ್ರೆ ನಿನ್ ಪ್ರೀತಿನ ಗೆಲ್ಲಕ್ಕಾಗಲ್ಲ. ನೀನ್ ಇಲ್ಲಿಗೆ ಬಂದಿರೋದು ಯಾಕೆ ಹೇಳು? ಗೊತ್ತು ಅಕ್ಕ, ಆದರೆ ಸುಮ್ಮನೆ ನೋಡಿದ್ರೆ ಸಾಕು ಕೋಪ ಮಾಡ್ಕೋತಿದ್ದಾಳೆ. ಅವಳಿಗೆ ಎಲ್ಲಿ ಸೋತೋಗ್ತೀನೋ ಅನ್ನೋ ಭಯ, ಅದಕ್ಕೆ ಹಾಗಾಡ್ತಿದ್ದಾಳೆ. ನೀನ್ ಇದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ಸುಮ್ಮನೆ ನಿನ್ ಕಡೆ ಮಾಡ್ಕೋಬೇಕು. ಕಷ್ಟ ಅನ್ಸುತ್ತೆ ಅಕ್ಕ. ಮನ್ಸ್ ಮಾಡಿದ್ರೆ ಯಾವುದೂ ಕಷ್ಟ ಅನ್ಸಲ್ಲ. ಅವಳು ಬೈದ್ರು ಪರವಾಗಿಲ್ಲ, ನೀನ್ ಅವಳನ್ನ ಮಾತಾಡ್ಸೋದಕ್ಕೆ ಟ್ರೈ ಮಾಡ್ತಾನೆ ಇರು. ವರ್ಕ್ ಆಗತ್ತೆ ಅಂತೀರಾ? ಹೊಸ್ದಾಗಿ ಪಟಾಯಿಸ್ಬೇಕು ಅಂದ್ರೆ ಕಷ್ಟ. ಹಳೆ ಹುಡುಗಿ ಅಲ್ವಾ, ವರ್ಕ್ ಆಗೇ ಆಗತ್ತೆ. ಟ್ರೈ ಮಾಡಿ ನೋಡ್ತೀನಿ ಅಕ್ಕ. ಟ್ರೈ ಮಾಡಿ ನೋಡ್ತೀನಿ ಅಲ್ಲ, ಟ್ರೈ ಅಂಟಿಲ್ ಯು ಸಕ್ಸೀಡ್. ಓಕೆ ಅಕ್ಕ. ಏ ರಾಜ, ನೀನು ನನ್ನ ಮಗಕ್ಕಲ್ಲ, ನನಗೆ ಗೊತ್ತಿರಬೇಕು, ಗಾಂಭೀರ್ಯ ಇರಬೇಕು. ಬೆನ್ನಿಂದ ಹಿರಿಯ ಕೆಲಸ ಮಾಡಬಾರ್ದು. ಹಾಂ, ಬಿಡೇ, ಅವನೊಬ್ಬ ಹುಚ್ಚ, ಬಾಯಿಗೆ ಬಂದಾಗ ಮಾತಾಡ್ತಾನೆ. ನೀವು ಸಮಾಧಿ ಪೂಜೆಗೆ ಅಂತ ಬಂದಿದ್ದೀರಿ, ಊರಬ್ಬ ಮುಗಿಸ್ಕೊಂಡು ಪೂಜೆನೂ ಮುಗಿಸ್ಕೊಂಡು ಹೋಗಿರಂತೆ. ಅಲ್ಲಿವರೆಗೂ ಎಲ್ಲೆಲ್ಲ ಯಾಕೆ ಉಳ್ಕೋಬೇಕು? ನಮ್ಮನೆಯಾಗೆ ಬಂದಿರಿ. ಅಲ್ಲ, ನಿಮಗೆ ತೊಂದರೆ? ಏನಂದೆ? ಸುಮ್ಕೆ ನಿಮ್ಗೆ ಯಾಕೆ ತೊಂದರೆ ಬಿಡಿ ದೊಡ್ಡವ್ರ. ಊರ್ ಜಾತ್ರೆ ಮುಗಿದ್ಮೇಲೆ ಒಂದಿನ ಬಂದೋಯ್ತೀವಿ. ಏಯ್, ನೀನು ನೋಡಕ್ಕೆ ನಾನು ದೊಡ್ಡ ಮಗ ಇದ್ದಂಗೆ ಇದೀಯ. ಅಪ್ಪನ ಸ್ಥಾನದಾಗ ನಿಂತ್ಕೊಂಡು ಆಹ್ವಾನ ಕೊಟ್ಟ ಮ್ಯಾಕೆ ಬೇಡ ಅಂತ ಅನ್ನಬಾರದು. ಅಣ್ಣ, ನಿಮ್ಮೂರ್ಗೆ ವರ್ಷ ಬುದ್ಧಿ ಹೇಳ. ಅಯ್ಯೋ, ಅಲ್ಲೇ ಉಳ್ಕೊಳ್ಳೋಣ. ಸಮಾಧಿ ಪೂಜೆ ಮಾಡದೆ ಇಲ್ಲಿಂದ ಹೋಗೋದು ಒಳ್ಳೇದಲ್ಲ. ಹಾ, ಹೌದು ಕಂಟಿ, ಈ ಕಾರ್ಯ ಮಾಡೋದಕ್ಕೆ ಅಲ್ವೇ ಇಲ್ಲಿ ಗಂಟ ಬಂದಿದ್ದು. ಸರಿ ಮಾವಯ್ಯ, ನೀವ್ ಹೆಂಗೆ ಹೇಳ್ತೀರೋ ಹಾಗೆ ಮಾಡುವ. ಮಾವಯ್ಯ, ವಾ, ಈ ಹುಡುಗ ನೀನು ಅಳಿನೋ? ಹಾಗಾದ್ರೆ ಇನ್ನೂ ಒಳ್ಳೇದೇ ಆಯ್ತು. ನಡ್ರಿ ಹೋಗಮ್ಮ. ಗೌಡ್ರ, ನಮ್ಮ ಮನೆ ಹೆಣ್ಮಕ್ಳಲ್ಲ ಊರಾಚೆ ಇರೋ ಮನೆನಾಗಿದ್ದಾರೆ. ಅದು ಅಲ್ಲದೆ ನಮ್ಮ ಲಗೇಜ್ ಎಲ್ಲ ಅಲ್ಲೇ ಇದೆ. ಏ, ಆಳುಗಳನ್ನ ಕಳಿಸ್ಬಿಟ್ಟು ಲಗೇಜನ್ನು ತೋರಿಸಿದ್ರಾತು, ನಡ್ರಲ್ಲ. ಇಲ್ಲ ಪರವಾಗಿಲ್ಲ, ನಾವು ಹೋಗಿ ಕರ್ಕೊಬರ್ತೀವಿ. ಸರಿ ಆಯ್ತು, ತೋಪದೆ ಬರಬೇಕು. ಈರಪ್ಪ ನಿಮ್ಮ ಮಾದಿನೇ ಕಾಯ್ತಿರ್ತಾನೆ. ಬರ್ಲಾ? ಸಮಯ ಬಂದಾಯ್ತು. ತನ್ನ ಜಾಗಕ್ಕೆ ತಾನು ಕೂರೋ ಸಮಯ ಬಂದಾಯ್ತು. ದರ್ಪ ತೋರ್ದವರು ಗಂಟು ಮೂಟೆ ಕಟ್ಟೋ ಸಮಯ ಬಂದಾಯ್ತು. ನಡ್ಲಾ? ಬಾಬಾ, ನನ್ಗೆ ಯಾಕೋ ಅವ್ರ ಮನೆಗೆ ಹೋಗೋದು ಸರಿ ಬರೋಕ್ಕಿಲ್ಲ ಅನಿಸ್ತೈತೆ. ಲೈ, ಅದಿರ್ಲಿ, ನೀನು ಹೆಂಗ್ಲ ಇಲ್ಲಿಗೆ ಬಂದ? ಅಯ್ಯೋ, ಬರೋದೇನೋ ಬಂದ್ಬಿಟ್ಟೆ, ಆದ್ರೆ ಯಾಕಾದ್ರೂ ಬಂದು ಅನಿಸ್ತೈತೆ. ಲೇ, ಬೆಳಗ್ಗೆ ನಾನು ನೋಡಿ ಕಣ್ಣು ಕೆಂಪು ಮಾಡ್ಕೊಂಡಿದ್ದ, ಅದಕ್ಕೆ ನಿನ್ನ ಮ್ಯಾಕೆ ಹಾಗೆ ಸಾಧಿಸಿರ್ಬೋದು. ಮಗ ಕೇಳಿ ಆದ್ರೂ ಅಪ್ಪ ಒಂಥರ ಒಳ್ಳೆನಿದ್ದಂಗೆ ಅವನೇ.
ಯಾರ ನೆರಳು ಬೀಳಬಾರ್ದು ಅಂತಿದ್ನು ಇವತ್ತು ಅವನ ಗೂಡೆ ಸೇರೋ ಥರ ಆಗ್ತಿದೆ. ಇನ್ನು ಈ ಊರಿಂದ ನಾವು ಜೀವಂತ ವಾಪಸ್ ಹೋಗ್ತೀವ? ಹೋಗಲಿಲ್ಲ ಅಂದ್ರೆ ಸಾಯ್ತೀವಿ, ಹೋದರೂ ಸಾಯ್ತೀವಿ. ಏನಪ್ಪ ಮಾಡತ್ತಿವ್ರೆ? ಮಾವಯ್ಯ ಏನು ಯೋಚನೆ ಮಾಡ್ತಿದ್ದೀರಾ? ಆ ದಣಿ ಮನೆಗೆ ಹೋಗೋದಾ ಬೇಡ? ಗಂಗಣ್ಣ ನಿನ್ನೆ ಕೇಳ್ತಿರೋದು. ಅವ್ರು ಹೇಳಿದ ಮೇಲೆ ಹೋಗಲೇಬೇಕು. ಬನ್ನಿ ಹೇಳಿ ಅಂದರೆ